ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಬಹಳ ವಿಶೇಷವಾದ ಒಂದು ಕ್ಷೇತ್ರದ ಆಳಕ್ಕೆ ಇಳಿಯೋಣ. ಆ ಕ್ಷೇತ್ರವೇ ವರುಣ. ದಶಕಗಳಿಂದ ಇದೊಂದು ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೆಸರುವಾಸಿ. ಆದರೆ ನಾವು ನೆನ್ಪಿಡಬೇಕು, ಯಾವುದೇ ಕೋಟೆ ಶಾಶ್ವತ ಅಲ್ಲ. ಇವತ್ತು ನಾವು ಡೇಟಾ ಆಧಾರದ ಮೇಲೆ ಈ ಕೋಟೆಯ ಅಡಿಪಾಯದಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಈ ಇಡೀ ವಿಶ್ಲೇಷಣೆಯನ್ನ ನಾವು 5 ಸ್ಪಷ್ಟವಾದ ಭಾಗಗಳಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಲ್ಲಿನ ಯುದ್ಧಭೂಮಿ ಅಂದ್ರೆ ವರುಣದ ವಾಸ್ತವ ಪರಿಸ್ಥಿತಿ. ಆಮೇಲೆ ಎಚ್ಚರಿಕೆಗಳ ಗಂಟೆಗಳು ಏನ್ ಹೇಳ್ತಿವೆ ಅನ್ನೋದು. ನಂತರ ಕ್ಷೇತ್ರದ ಸಂಪೂರ್ಣ ಚಿತ್ರಣ, ಅಲ್ಲಿನ ಐತಿಹಾಸಿಕ ಮತದಾನದ ಮಾದರಿಗಳು, ಮತ್ತು ಕೊನೆಯದಾಗಿ ಇವೆಲ್ಲದರ ಆಧಾರದ ಮೇಲೆ ಮುಂದಿನ ದಾರಿ ಯಾವುದು ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ವರುಣ ಅಂತಕ್ಷಣ ನಮಗೆ ಸಿದ್ದರಾಮಯ್ಯನವರ ಕುಟುಂಬದ ಹೆಸರು ನೆನಪಾಗುತ್ತೆ. ಇದು ದೀರ್ಘಕಾಲದಿಂದ ಕಾಂಗ್ರೆಸ್ನ ಭದ್ರ ನೆಲೆಯಾಗಿಯೇ ಇದೆ. ಆದರೆ ಇಲ್ಲಿನ ರಾಜಕೀಯ ಅಂದ್ರೆ ಅದು ಕೇವಲ ನಾಯಕರದ್ದು ಅಥವಾ ಪಕ್ಷಗಳದ್ದಲ್ಲ. ಅದು ನಿಜವಾಗಿಯೂ ಇಲ್ಲಿನ ಮಣ್ಣಿನ ಕಥೆ, ಇಲ್ಲಿನ ಜನರ ಕಥೆ. ಹೌದು, ವರುಣ ಕರ್ನಾಟಕದ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಎಂಥದ್ದೇ ರಾಜಕೀಯ ಕೋಟೆ ಆಗಿರ್ಲಿ, ಅದು ಎಷ್ಟೇ ಬಲವಾಗಿರ್ಲಿ, ಅದರ ಅಡಿಪಾಯ ನಿಂತಿರೋದು ಜನರ ದೈನಂದಿನ ಬದುಕಿನ ಮೇಲೆ. ಆ ಅಡಿಪಾಯದಲ್ಲಿ ಸ್ವಲ್ಪ ಅಲ್ಲಾಡಿದ್ರೂ ಇಡೀ ಕೋಟೆಯೇ ಅಲುಗಾಡೋಕೆ ಶುರುವಾಗುತ್ತೆ. ಹಾಗಾದ್ರೆ ಜನರ ಮನಸ್ಸಲ್ಲಿ ಏನಿದೆ, ಅವರ ನಿಜವಾದ ಕಾಳಜಿಗಳೇನು? ಇಲ್ಲಿ ನೋಡಿ, ಕಟ್ಟಿಕೊಂಡ ಚರಂಡಿಗಳಂತಹ ಸಣ್ಣಪುಟ್ಟ ಅಂತ ನಮಗನಿಸೋ ಮೂಲಸೌಕರ್ಯದ ಸಮಸ್ಯೆಗಳಿಂದ ಹಿಡಿದು ಯುವಕರ ನಿರುದ್ಯೋಗದ ಆತಂಕ, ರೈತರ ಆದಾಯದ ಅನಿಶ್ಚಿತತೆ, ಮಹಿಳಾ ಸುರಕ್ಷತೆಯ ಪ್ರಶ್ನೆ, ಹಾಗೆಯೇ ರೇಷನ್ ಮತ್ತು ಶಿಕ್ಷಣದಂತಹ ಸಾರ್ವಜನಿಕ ಸೇವೆಗಳ ಗುಣಮಟ್ಟದವರೆಗೂ ಅನೇಕ ವಿಷಯಗಳಿವೆ. ಇವೆಲ್ಲ ಕೇವಲ ಸಮಸ್ಯೆಗಳ ಪಟ್ಟಿ ಅಲ್ಲ ಅಲ್ವಾ? ಪ್ರತಿಯೊಂದೂ ಕೂಡ ಜನರ ದೈನಂದಿನ ಘನತೆಗೆ ಸಂಬಂಧಪಟ್ಟಿದ್ದು. ಈಗ ಬನ್ನಿ, ಈ ಕ್ಷೇತ್ರದ ಸಾಮಾಜಿಕ ಸಮೀಕರಣವನ್ನ ನೋಡೋಣ. ಯಾಕಂದ್ರೆ ರಾಜಕೀಯದ ಬಹುತೇಕ ಲೆಕ್ಕಾಚಾರಗಳು ಶುರುವಾಗೋದೇ ಇಲ್ಲಿಂದ. ಇಲ್ಲಿ ಲಿಂಗಾಯತರು ಅತಿ ದೊಡ್ಡ ಸಮುದಾಯ, ಸುಮಾರು 26%. ಅವರ ನಂತರ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಸುಮಾರು 22%, ಮತ್ತು ಕುರುಬ ಸಮುದಾಯ ಸುಮಾರು 9%. ಉಳಿದ ಸಮುದಾಯಗಳು ಸೇರಿ ಸುಮಾರು 43% ಆಗುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಪರಿಸ್ಥಿತಿ ನೋಡಿದ್ವಿ. ಈಗ ಸಂಖ್ಯೆಗಳ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ಅಂಕಿಅಂಶಗಳು ಸುಳ್ಳು ಹೇಳಲ್ಲ. 2023ರ ಚುನಾವಣೆಯ ಫಲಿತಾಂಶಗಳು ಬದಲಾಗುತ್ತಿರುವ ರಾಜಕೀಯದ ಬಗ್ಗೆ ಸ್ಪಷ್ಟವಾದ ಮುನ್ಸೂಚನೆಯನ್ನ ಕೊಡ್ತಾ ಇವೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟವಾಗಿ ಗೆದ್ದಿದೆ. 60%ಕ್ಕಿಂತ ಹೆಚ್ಚು ಮತಗಳನ್ನ ಪಡೆದಿದೆ. ಮೇಲ್ನೋಟಕ್ಕೆ ಇದು ದೊಡ್ಡ ಗೆಲುವು. ಆದರೆ ನಾವು ನಿಜವಾಗಲೂ ಗಮನಿಸಬೇಕಾಗಿರೋದು ಇನ್ನೊಂದು ಸಂಖ್ಯೆಯನ್ನ. ಬಿಜೆಪಿ ಗಳಿಸಿರೋ ಸುಮಾರು 37% ಮತಗಳನ್ನ. ಇದರರ್ಥ ಏನು? ಗೆಲುವಿನ ಅಂತರ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಅನ್ನೋದರ ಸ್ಪಷ್ಟ ಸಂಕೇತ ಇದು. ಮತ್ತು ಮತ್ತೊಂದು ಆಶ್ಚರ್ಯಕರವಾದ ಆದರೆ ಬಹಳ ಮುಖ್ಯವಾದ ವಿಚಾರ, 2023ರ ಚುನಾವಣೆಯಲ್ಲಿ 85.01%, ಅಂದ್ರೆ ದಾಖಲೆಯ ಮತದಾನ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದ ಮತದಾನ ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ. ಇದು ಮತದಾರರು ಕಳಿಸುತ್ತಿರುವ ಒಂದು ಬಹಳ ಶಕ್ತಿಯುತವಾದ ಸಂದೇಶ. ನಮ್ಮ ಧ್ವನಿಯನ್ನ ಕೇಳಿಸ್ಕೊಳ್ಳಿ ಅಂತ ಅವ್ರು ಬಯಸ್ತಿದ್ದಾರೆ. ಹಾಗಾದ್ರೆ ಈ ಎಲ್ಲಾ ಡೇಟಾದಿಂದ ನಾವೇನ್ ಕಲ್ತ್ವಿ? ಮುಂದೆ ದಾರಿ ಯಾವುದು? ನೋಡಿ, ಅಂಕಿಅಂಶಗಳು 3 ಸ್ಪಷ್ಟವಾದ ಹೆಜ್ಜೆಗಳನ್ನು ನಮ್ಮುಂದಿಡ್ತಿವೆ. 1, ತಮ್ಮ ಕೋರ್ ವೋಟ್ ಬ್ಯಾಂಕ್ ಆದ ಕುರುಬ, ಇತರ ಹಿಂದುಳಿದ ವರ್ಗ ಮತ್ತು ದಲಿತ ಮತಗಳನ್ನು ಇನ್ನಷ್ಟು ಗಟ್ಟಿಗೊಳಿಸೋದು. 2, ಅತಿದೊಡ್ಡ ಸಮುದಾಯವಾದ ಲಿಂಗಾಯತರ ನಿರ್ದಿಷ್ಟ ಕಾಳಜಿಗಳನ್ನು ಅರ್ಥ ಮಾಡಿಕೊಂಡು ಅವರನ್ನ ತಲುಪುವುದು. ಮತ್ತು 3, ಕ್ಷೇತ್ರದ ಅರ್ಧದಷ್ಟು ಮತದಾರರಾಗಿರುವ ಮಹಿಳೆಯರು ಮತ್ತು ಯುವಕರನ್ನ ಅವರದ್ದೇ ಆದ ವಿಷಯಗಳ ಮೇಲೆ ಸಜ್ಜುಗೊಳಿಸೋದು. ಈಗ ಇನ್ನಷ್ಟು ಆಳಕ್ಕೆ ಹೋಗೋಣ. ಈ ಕ್ಷೇತ್ರದ ರಾಜಕೀಯ ಪರಿಸ್ಥಿತಿಯನ್ನ ಒಂದು ಶವಪರೀಕ್ಷೆ ಮಾಡಿದ ಹಾಗೆ ನೋಡೋಣ. ಇದರ ನಿಜವಾದ ಶಕ್ತಿಯೇನು, ದೌರ್ಬಲ್ಯ ಎಲ್ಲಿದೆ, ಮತ್ತು ಎದುರಿಗಿರೋ ಅಪಾಯಗಳೇನು ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಸ್ವಾಟ್ ವಿಶ್ಲೇಷಣಾ ಕೋಷ್ಟಕ ನೋಡಿ, ಇದು ಇಡೀ ಕ್ಷೇತ್ರದ ಚಿತ್ರಣವನ್ನ ಒಂದೇ ಕಡೆ ಕಟ್ಕೊಡುತ್ತೆ. ಶಕ್ತಿ ಏನು? ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ಸು ಮತ್ತು ಅವರಿಗೆ ನಿಷ್ಠರಾಗಿರುವ ಮತದಾರರು. ದೌರ್ಬಲ್ಯ? ಮೂಲಸೌಕರ್ಯಗಳ ಕೊರತೆ. ಇದು ಜನರ ಮನಸ್ಸಲ್ಲಿ ನಿರ್ಲಕ್ಷ್ಯದ ಭಾವನೆ ಮೂಡಿಸಿ ನಂಬಿಕೆಯನ್ನೇ ಕುಗ್ಗಿಸುತ್ತೆ. ಅವಕಾಶ? ಯುವಕರು ಮತ್ತು ಮಹಿಳೆಯರನ್ನ ತಲುಪಲು ಇನ್ನೂ ಸಾಕಷ್ಟು ಜಾಗವಿದೆ. ಮತ್ತು ಅತಿದೊಡ್ಡ ಅಪಾಯ ಅಂದ್ರೆ ಥ್ರೆಟ್. ಪ್ರಬಲ ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಯ ಕಡೆಗೆ ಕ್ರೋಢೀಕರಣಗೊಳ್ತಿರುವುದು. ನೋಡಿ, ಈ ಒಂದು ಮಾತಿದೆಯಲ್ಲ, ಇದು ಪರಿಸ್ಥಿತಿಯನ್ನೇ ಎಷ್ಟು ನಿಖರವಾಗಿ ಹಿಡಿದಿಡುತ್ತೆ. ಕಡೆಗಣನೆಯ ಭಾವನೆ ಕೇವಲ ಒಂದು ಕಿರಿಕಿರಿಯಲ್ಲ, ಅದು ಸರ್ಕಾರ ನಮ್ಮಿಂದ ಬಹಳ ದೂರ ಇದೆ ಅನ್ನೋದರ ಸಂಕೇತ. ಇದು ನಂಬಿಕೆಯನ್ನೇ ಸವಿಸ್ತದೆ. ಜನರ ದೈನಂದಿನ ಜೀವನದ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡ ರಾಜಕೀಯ ಸಂಕೇತಗಳಾಗಿ ಬದಲಾಗಬಲ್ಲವು.
ಯಾವುದೇ ವರ್ತಮಾನವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದರ ಇತಿಹಾಸವನ್ನ ನೋಡಲೇಬೇಕು ಅಲ್ವಾ? ಬನ್ನಿ, ವರುಣಾದ ರಾಜಕೀಯ ಇತಿಹಾಸದ ಪುಟಗಳನ್ನ ಸ್ವಲ್ಪ ತಿರುವಿ ಹಾಕೋಣ. ಮತದಾರರ ನೆನಪಿನ ಶಕ್ತಿ ಎಷ್ಟಿದೆ, ಅವರ ಮಾದರಿಗಳು ಹೇಗೆ ಬದಲಾಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ನೋಡಿ. ಕಳೆದ 4 ಚುನಾವಣೆಗಳ ಕಥೆ ಎಲ್ಲಿದೆ? 2008ರಲ್ಲಿ ಕಾಂಗ್ರೆಸ್ನ ಮತಪಾಲು 50% ಇತ್ತು. ಅದು 2023ರ ವೇಳೆಗೆ 60%ಕ್ಕೆ ಸ್ಥಿರವಾಗಿ ಏರಿದೆ. ಆದರೆ ಇದೇ ಸಮಯದಲ್ಲಿ ಬಿಜೆಪಿಯ ಪ್ರದರ್ಶನದಲ್ಲಿ ಏರಿಳಿತಗಳಿವೆ. ನೆನ್ಪಿರ್ಲಿ, 2013ರಲ್ಲಿ ಕೆಜೆಪಿ ಪಕ್ಷದಿಂದಾಗಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿತು. ಆದರೆ 2023ರಲ್ಲಿ ಅದು ಬಲವಾಗಿ ಪುಟಿದೆದ್ದಿದೆ. ಇದು ಏನ್ ತೋರಿಸುತ್ತೆ ಅಂದ್ರೆ, ವರುಣದ ಮತದಾರರು ಯಾವುದೇ ಒಂದು ಪಕ್ಷಕ್ಕೆ ಶಾಶ್ವತವಾಗಿ ಅಂಟ್ಕೊಂಡಿಲ್ಲ. ಈಗ ಹಾಲಿ ಶಾಸಕರ ಬಗ್ಗೆ ಒಂದು ವಸ್ತುನಿಷ್ಠವಾದ ವಿಶ್ಲೇಷಣೆ ಮಾಡೋಣ. ನಂಬಿಕೆಯ ವಿಷಯದಲ್ಲಿ ಇದು ಮಧ್ಯಮ ಮಟ್ಟದಲ್ಲಿದೆ. ಯಾಕಂದ್ರೆ ಇದು ಹೆಚ್ಚಾಗಿ ತಂದೆಯ ಪರಂಪರೆಯಿಂದ ಬಂದಿದ್ದು. ಕೆಲಸದ ವಿಷಯಕ್ಕೆ ಬಂದ್ರೆ ಜನರ ದೃಷ್ಟಿಯಲ್ಲಿ ಮೊದಲ ಅವಧಿಯ ದಾಖಲೆ ಸ್ವಲ್ಪ ತೆಳುವಾಗಿದೆ. ವರ್ಚಸ್ಸಿನ ವಿಚಾರದಲ್ಲಿ ಇದು ಮಧ್ಯಮ. ಇದರಿಂದ ನಾವು ಕಲಿಬೇಕಾದ ಪಾಠ ಒಂದೇ: ನಂಬಿಕೆ ಅನ್ನೋದು ಆನುವಂಶಿಕವಾಗಿ ಬರ್ಬೋದು, ಆದರೆ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ವೈಯಕ್ತಿಕವಾಗಿ ಕೆಲಸದ ಮೂಲಕವೇ ಗಳಿಸ್ಬೇಕು. ಇಷ್ಟೊತ್ತು ನಾವು ವಿಶ್ಲೇಷಣೆ ಮಾಡಿದ್ವಿ, ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಹರಿಸೋಣ. ಬರೀ ಮಾತುಗಳಿಂದ ಏನೂ ಆಗಲ್ಲ. ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ನೀಲನಕ್ಷೆಯ ಅವಶ್ಯಕತೆ ಇದೆ. ಆ ನೀಲನಕ್ಷೆ ಹೇಗಿರಬೇಕು ಅಂತ ನೋಡೋಣ. ನೋಡಿ, ಇದು 90 ದಿನಗಳ ಒಂದು ವಿನ್ ಬ್ಯಾಕ್ ಪ್ಲಾನ್. ಇದರಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲ 30 ದಿನ ಆಳವಾದ ವಿಶ್ಲೇಷಣೆ ಮತ್ತು ಯೋಜನೆ. ಮುಂದಿನ 30 ದಿನ ತಳಮಟ್ಟದಲ್ಲಿ ಜನರನ್ನ ತಲುಪುವುದು. ಅದರ ನಂತರದ 15 ದಿನ ಪ್ರತಿ ಮನೆಗೆ ಸಂಪರ್ಕ. ಮತ್ತು ಕೊನೆಯ 14 ದಿನಗಳಲ್ಲಿ ಮತದಾರರನ್ನ ಮತಗಟ್ಟೆಗೆ ಕರೆತರುವ ಕೆಲಸ. ಪ್ರತಿಯೊಂದು ಹಂತವೂ ಅಷ್ಟೇ ಮುಖ್ಯ. ಈ ಪ್ಲಾನ್ ಯಶಸ್ವಿ ಆಗ್ಬೇಕಂದ್ರೆ ಕೆಲವೊಂದು ಕೆಲಸಗಳನ್ನ ಮಾಡ್ಲೇಬೇಕು. ಅವು ಯಾವುವಂದೇ: ಅಭ್ಯರ್ಥಿ ವಾರದಲ್ಲಿ ಕನಿಷ್ಠ 2-3 ದಿನ ಹಳ್ಳಿಗಳಲ್ಲಿ ಜನರ ಜೊತೆ ಇರಬೇಕು. ಅವರಿಗೆ ಸುಲಭವಾಗಿ ಸಿಗಬೇಕು. ಹೈಕಮಾಂಡ್ ಅಗತ್ಯವಿರುವ ಸಂಪನ್ಮೂಲಗಳನ್ನು ಮತ್ತು ವಾರ್ ರೂಮ್ ಬೆಂಬಲವನ್ನು ಒದಗಿಸಬೇಕು. ವಾಟ್ಸ್ಆಪ್ ಮತ್ತು ಸಣ್ಣ ವಿಡಿಯೋಗಳ ಮೂಲಕ ತಾವು ಮಾಡಿದ ಸೇವೆಯ ನೈಜ ಕಥೆಗಳನ್ನು ಜನರ ಮುಂದಿಡಬೇಕು. ಮತ್ತು ಸುಳ್ಳು ಸುದ್ದಿಗಳು ಹರಡದಾಗ ಅದಕ್ಕೆ ಸಾಕ್ಷಿ ಸಮೇತ ತಕ್ಷಣ ಉತ್ತರ ನೀಡಲು ಒಂದು ತಂಡ ಸಿದ್ಧವಿರಬೇಕು. ಯಾಕಂದ್ರೆ ಇವತ್ತಿನ ರಾಜಕೀಯದಲ್ಲಿ ಅತಿ ದೊಡ್ಡ ಕರೆನ್ಸಿ ಯಾವುದು ಗೊತ್ತಾ? ಅದು ಹಣ ಅಲ್ಲ, ಅಧಿಕಾರವೂ ಅಲ್ಲ, ಅದು ನಂಬಿಕೆ. ಆ ನಂಬಿಕೆಯನ್ನ, ಮತದಾರರ ಬುದ್ಧಿವಂತಿಕೆಯನ್ನ, ಅವರ ಘನತೆಯನ್ನ ಮತ್ತೆ ಅವರ ಖಾಸಗಿತನವನ್ನ ಗೌರವಿಸುವುದರಿಂದ ಮಾತ್ರ ಕಟ್ಟಲು ಸಾಧ್ಯ. ಭಾರತದ ಕಾನೂನು ಚೌಕಟ್ಟಿನ ಅಡಿಯಲ್ಲೂ ಜನರೊಂದಿಗೆ ಸಂವಹನ ನಡೆಸುವಾಗ ಅವರ ಒಪ್ಪಿಗೆಯನ್ನ ಪಡೆಯೋದು ಕೇವಲ ನಿಯಮ ಅಲ್ಲ, ಅದು ಒಂದು ನೈತಿಕ ಜವಾಬ್ದಾರಿ. ಹಾಗಾದ್ರೆ ನಮ್ಮ ಮುಂದಿರೋ ನೀಲನಕ್ಷೆ ಬಹಳ ಸ್ಪಷ್ಟವಾಗಿದೆ. ಅಂಕಿ ಅಂಶಗಳು ಅಪಾಯವನ್ನು ತೋರಿಸ್ತಾ ಇವೆ, ಜೊತೆಗೆ ದೊಡ್ಡ ಅವಕಾಶವನ್ನು ತೋರಿಸ್ತಾ ಇವೆ. ಈಗ ಉಳಿದಿರೋದು ಒಂದೇ ಪ್ರಶ್ನೆ. ಇದು ಅದೃಷ್ಟದ ಪ್ರಶ್ನೆಯಲ್ಲ, ಇದು ಇಚ್ಛಾಶಕ್ತಿ ಮತ್ತು ಆ ಇಚ್ಛಾಶಕ್ತಿಯನ್ನು ಕಾರ್ಯರೂಪಕ್ಕೆ ತರುವಿಕೆಯ ಪ್ರಶ್ನೆ ಅಷ್ಟೇ.